ಹಾಯ್ ಅತಿವಾ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫ್ರೂಟ್ ಜೆಲ್ಲಿ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಫ್ರೂಟ್ಸ್ನ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಹತ್ರ ಯಾವುದೇ ಫ್ರೂಟ್ಸ್ ಇದ್ದರೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ದಾಳಿಂಬೆ, ಕಿತ್ತಳೆ, ಕಿವಿ ಫ್ರೂಟು ಮತ್ತು ಆ್ಯಪಲ್, ಪೈನಾಪಲ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಫ್ರೂಟ್ ಕೇಕ್ ತುಂಬ ಹೆಲ್ತಿಯಾಗಿರುತ್ತೆ, ಯಾಕಂದರೆ ನಾವಿಲ್ಲಿ ಎಲ್ಲ ಫ್ರೂಟ್ಸ್ನ ಯೂಸ್ ಮಾಡೋದ್ರಿಂದ ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ. ನಿಮ್ಮ ಮನೆಯಲ್ಲಿ ಯಾವುದೇ ಬರ್ತ್ಡೇ ಫಂಕ್ಷನ್ಸ್ ಇದ್ದರೂ ಕೂಡ ನೀವು ಇದನ್ನು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಒಂದ್ಸಾರಿ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಕ್ಕೆ ಮೈನ್ ಇಂಗ್ರೀಡಿಯೆಂಟ್ಸ್ ಅಗಾರ್ ಪೌಡರ್. ಇದು ಲೋಕಲ್ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ. ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದು ಸಾರಿ ಚೆಕ್ ಮಾಡಿ. ನಾನಿಲ್ಲಿ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಟು ಅದಕ್ಕೆ 1.5 ಲೋಟ ನೀರು ಹಾಕಿ ಬಿಸಿ ಆದಮೇಲೆ ಅರ್ಧ ಕಪ್ ಸಕ್ಕರೆ ಹಾಕ್ಕೊಂಡು ಅದನ್ನು ಕರಗಿಸ್ಕೊತಾ ಇದ್ದೀನಿ. ಪಾಕದ ರೀತಿ ಏನು ಬೇಕಾಗಿಲ್ಲ, ಸ್ವಲ್ಪ ಕರಗಿದ್ರೆ ಸಾಕು. ಸಕ್ಕರೆ ಕರಗಾದ ಮೇಲೆ ಅದಕ್ಕೆ 2 ಸ್ಪೂನ್ ಅಗಾರ್ ಪೌಡರ್ನ ಹಾಕೋತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತೀನಿ ಅಂತಂದರೆ ಸಕ್ಕರೆ ಮತ್ತು ಅಗಾರ್ ಪೌಡರ್ನ ಜಾಸ್ತಿ ಹಾಕ್ಕೊಳ್ಳಿ. ಅಗಾರ್ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕೈ ಬಿಡದೆ. ಅದು ಗಂಟಾಗೋ ಚಾನ್ಸಸ್ ಇದೆ, ಅದಕ್ಕೆ ಪ್ರಾಪರಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದಮೇಲೆ ಸ್ಟವ್ನ ಆಫ್ ಮಾಡಿ 5 ನಿಮಿಷ ತಣ್ಣಗಾಗೋಕ್ಕೆ ಬಿಡಿ. ಇವಾಗ ಒಂದು ಕೇಕ್ ಮೌಲ್ಡ್ ಅಥವಾ ಯಾವುದಾದ್ರೂ ಒಂದು ಬಟ್ಲು ಥರ ಇರುವಂಥ ಪಾತ್ರೆ ತಗೊಂಡು ನಾವು ಪ್ರಿಪೇರ್ ಮಾಡಿರುವಂತಹ ಸಿರಪನ್ನು ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ಬೇಸ್ನ ರೆಡಿ ಮಾಡ್ಕೊಳ್ಳಿ. ಬೇಸ್ ರೆಡಿ ಮಾಡ್ಕೊಳ್ಳೋಕ್ಕೆ ನಾವು ಕಟ್ ಮಾಡಿರುವಂಥ ಫ್ರೂಟ್ಗಳಿತ್ತಲ್ಲ ಅದನ್ನು ಸ್ವಲ್ಪ ಇವಾಗ ಹಾಕಿ, ಬೇಸಿಗೆ ನಿಮ್ಗೆ ಯಾವ ಫ್ರೂಟ್ ಬೇಕೋ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಪೈನಾಪಲ್, ಕಿವಿ ಫ್ರೂಟ್, ಆ್ಯಪಲ್ ಮತ್ತು ದಾಳಿಂಬೆನ ಹಾಕ್ಕೊಂಡಿದ್ದೀನಿ. ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ಹಣ್ಣುಗಳೆಲ್ಲ ಹಾಕಿ ಆದಮೇಲೆ ಇನ್ನು ಸ್ವಲ್ಪ ಶುಗರ್ ಸಿರಪ್ನ ಹಾಕಿ, ಇನ್ನು ಸ್ವಲ್ಪ ಕಟ್ ಮಾಡಿರುವಂತಹ ಫ್ರೂಟ್ಗಳೆಲ್ಲನೂ ಕೂಡ ಹಾಕ್ಕೊಳ್ಳಿ. ನೀವು ಬೇಕರಿ ತರೋದಕ್ಕಿಂತ ಮನೆಯಲ್ಲೇ ಮಾಡಿ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗೂ ಕೂಡ ಇದೆ. ಒಂದು ಸಾರಿ ಟ್ರೈ ಮಾಡಿ. ಯಾವ ಥರ ಬಂದಿತ್ತು ಅಂತ ರೆಸಿಪಿನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಮಕ್ಕಳು ಫ್ರೂಟ್ಸ್ ತಿನ್ನಲ್ಲ ಅಂತ ಅಂದರೆ ಈ ಥರ ಡಿಫ್ರೆಂಟಾಗಿ ಮಾಡಿ ಕೊಟ್ಟರೆ ಎಲ್ಲನೂ ತಿಂತಾರೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇವಾಗ ನಿಮಗೆ ಉಳಿದಿರುವಂತಹ ಫ್ರೂಟ್ಸ್ ಎಲ್ಲನೂ ಹಾಕ್ಕೊಳ್ಳಿ ಮತ್ತು ಶುಗರ್ ಸಿರಪ್ಪು ಕೂಡ ಹಾಕ್ಕೊಳ್ಳಿ. ನಿಮಗೆ ಯಾವ ಥರ ಲೇಯರ್ ಬೈ ಲೇಯರ್ ಬೇಕೋ ಆ ಥರ ಹಾಕ್ಕೊಂಡು ಕೇಕ್ನ ಪ್ರಿಪೇರ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ಎಕ್ಸ್ಟ್ರಾ ಬೇಕು ಅಂದರೆ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು, ಬಟ್ ನಾನಿಲ್ಲ ಹಾಕಿಲ್ಲ. ನಿಮಗೆ ಏನಾದರೂ ಕಲರ್ ಏನಾದರೂ ಬೇಕು ಅಂತ ಅನಿಸಿದ್ರೆ ಫುಡ್ ಕಲರ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದು ನಿಮಗೆ ಆಪ್ಷನಲ್ ಕೂಡ, ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ. ನಾನು ನ್ಯಾಚುರಲ್ ಆಗಿ ಮತ್ತು ಹೆಲ್ದಿಯಾಗಿರಲಿ ಅಂತ ಯಾವುದೇ ಫುಡ್ ಕಲರ್ನ ನಾನು ಯೂಸ್ ಮಾಡ್ಕೊಂಡಿಲ್ಲ. ನಿಮಗೆ ಏನಾದರೂ ಟೈಮ್ ಇತ್ತು ಅಂತಂದರೆ ಆಚೆನೇ ಇಡಿ, ಸೆಟ್ ಆಗುತ್ತೆ. ಇಲ್ಲ ನನಗೆ ಬೇಗ ಬೇಕು ಅಂತಂದರೆ ಫ್ರೀಝರಲ್ಲಿ 30 ಮಿನಿಟ್ಸ್ ಇಟ್ಟರೆ ಸಾಕು, ಕೇಕ್ ಫಾರ್ಮೇಷನ್ ಆಗೋಗುತ್ತೆ. ನಾನಿವಾಗ ಫ್ರೀಝರಲ್ಲೇ ಇಡ್ತಾಯಿದ್ದೀನಿ. ಒಂದು 30 ಮಿನಿಟ್ಸ್ ಇಟ್ಟರೆ ಸಾಕು, ಕೇಕು ರೆಡಿ ಆಗೋಗುತ್ತೆ. ನೋಡಿ ಇವಾಗ ನಾನು ಇಟ್ಟಿದ್ದೆ ತೆಗ್ದಿತಾ ಇದ್ದೀನಿ. ಇವಾಗ ಒಂದು ಚಾಕು ತಗೊಂಡು ಸುತ್ತ ಬಿಡಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಮಾಡ್ಕೊಳ್ಳಿ, ಸುತ್ತ ಬಿಡಿಸ್ಕೊಳ್ಳಿ. ಆಮೇಲೆ ಒಂದು ಪ್ಲೇಟ್ನ ತಗೋತಾ ಇದ್ದೀನಿ, ಅದ್ರ ಮೇಲೆ ಕೇಕ್ ಮೌಲ್ಡ್ನ ಉಲ್ಟಾ ಮಾಡ್ಕೊಡ್ತಾ ಇದ್ದೀನಿ. ನೋಡಿ ಇವಾಗ ಒಂದು ಚಾಕು ತಗೊಂಡು ಇವಾಗ ಕಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯಲ್ಲಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು. ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಮಕ್ಕಳಿಗೆ ಮಿಸ್ ಮಾಡದೆ ಒಂದು ಸಾರಿ ಮಾಡಿಕೊಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.